ದಯಮಾಡಿ ಚಂದ್ರಣ್ಣ, ಯಾರು ಶಾಂತಿಯುತವಾಗಿರ್ಬೇಕು. ನಿಖಿಲಣ್ಣವರು ನೀವು ಮಾತಾಡೋದಿದ್ರೆ ನಿಮ್ಮ ಉದ್ದೇಶಿಸಿ, ನೀವು 1 ಗಂಟೆಯಿಂದನೂ ಇದುವರೆಗೂ ಕಾಯ್ದಿರೋದು ನಿಖಿಲಣ್ಣವ್ರಿಗೋಸ್ಕರ. ದಯಮಾಡಿ ಯಾರು ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ದಯಮಾಡಿ ಸಮಾಧಾನವಿರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಜಾತ್ಯತೀತ ಜನತಾದಳದ ಸದಸ್ಯತ್ವ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಹಾಗೂ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ಯುವ ನಾಯಕರು ಅವರು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ದಿನ ಈ ವೇದಿಕೆಗೆ ಆಗಮಿಸಿರುವ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರೇ ಹಾಗೂ ಮತ್ತೊಬ್ಬರು ಪಕ್ಕದ ನಾಗಮಂಗಲ ಕ್ಷೇತ್ರದ ಮಾಜಿ MLAಗಳು ಆದಂಥ ಸುರೇಶ್ ಗೌಡ್ರೆ ಹಾಗೂ ನಗರಸಭಾ ಅಧ್ಯಕ್ಷರಾದಂಥ ನಾಗೇಶ್ ಅವರೇ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ತಿಮ್ಮೇಗೌಡ್ರೆ, ಹೆಚ್ಚಿನದಾಗಿ ಕೋಲಾರದಿಂದ ಬಂದಿರುವಂಥ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ರಶ್ಮಿ ರಾಮೇಗೌಡ್ರೆ ಹಾಗೂ ನಮ್ಮ ಮಾಜಿ MLC ಸಾಹೇಬರಾದಂಥ ಹಿರಿಯರು ಆದಂಥ KT ಶ್ರೀಕಂಠೇಗೌಡ್ರೆ ಹಾಗೂ ಮತ್ತೊಬ್ಬರು ನಮ್ಮ ಮಾಜಿ ಶಾಸಕರು ಹಾಗೂ MLCಗಳು ಆದಂಥ ನಮ್ಮ ಹಿತೈಷಿಗಳಾದಂಥ ಶಿವಕುಮಾರಣ್ಣವರೇ ಹಾಗೂ ಅಮರಾವತಿ ಶೇಖರಣ್ಣವರೇ ಹಾಗೂ ನಮ್ಮ ಶುಗರ್ ಫ್ಯಾಕ್ಟರಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಸಿದ್ದರಾಮಣ್ಣವರೇ ಹಾಗೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಬುದ್ದು ಸ್ವಾಮಿ ಅಣ್ಣವರೇ, ಯಾರೂ ಅನ್ಯತೆ ಭಾವಿಸಬೇಡಿ. ಸಮಯ ಅವಕಾಶ ಕಮ್ಮಿರೋದ್ರಿಂದ ವೇದಿಕೆ ಮೇಲೆ ಇರುವಂಥ ನನ್ನ ಎಲ್ಲ ನಗರಸಭಾ ಅಧ್ಯಕ್ಷರೇ, ನಗರಸಭಾ ಸದಸ್ಯರೇ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ಹಾಗೂ ಮುಖಂಡರೇ, ಹೆಚ್ಚಿನದಾಗಿ ಮುಂಭಾಗ ಇರುವಂತ ನನ್ನ ಕಾರ್ಯಕರ್ತ ದೇವರುಗಳೇ, ಮುಖಂಡರುಗಳೇ, ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸ್ತೀನಿ. ನಿಜವಾಗ್ಲೂ ನಾನು ಈ ಕಾರ್ಯಕ್ರಮವನ್ನ ಈ ಸರಿ ವಿಶೇಷವಾಗಿ ಮಾಡಬೇಕು, ಒಂದು ಹೊಸ ರೂಪವನ್ನು ರೂಪಿಸಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಿಜವಾಗ್ಲೂ ನನಗೆ ಭಯ ಇತ್ತು. 12 ಗಂಟೆವರೆಗೂ ಸುಧಾ ನನ್ನ ಅಭಿಮಾನಿ ಈ JDS ಪಕ್ಷದ ಮುಖಂಡರು ಅಭಿಮಾನಿಗಳು ಬರ್ತಾರಾ ಇಲ್ವಾ ನೋಡ್ಬೇಕು ಅಂತ. ನಿಜವಾಗ್ಲೂ ನಿಮ್ಗೆ ನಾನು ಕೈ ಮುಗಿದು ನಿಮ್ಮ ಕಾಲು ಬಿದ್ದು ನಮಸ್ಕರಿಸ್ತೀನಿ. ನೀವು ಸೈನಿಕರಂತೆ ಇವತ್ತು 1 ಗಂಟೆಯಿಂದನೂ ಸುಧಾ 4 ಗಂಟೆ ಆದ್ರೂ ಸುಧಾ ಇಷ್ಟೊಂದು ಶಾಂತಿಯುತದಲ್ಲಿ ಕುಂತು ನೀವು ಈ ಪಕ್ಷದ ಮುನ್ನಡೆಸಬೇಕು, ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಬರ್ತಾ ಇದಾರೆ ಅಂತ ಹೇಳಿ ಇಷ್ಟೊಂದು ಕಾದು ಕುಂತು ತಾಳ್ಮೆಯಿಂದ ವರ್ತಿಸ್ತೀನಿ ಅಂದ್ರೆ ನಾನು ಯಾವತ್ತೂ ನಿಮ್ಗೆ ಚಿರುಣಿಯಾಗಿರ್ತೀನಿ. ನಿಮ್ಮ ಋಣ ತೀರಿಸಲಿಕ್ಕೆ ನಾನು ಸಮಯ ಬರ್ತದೆ, ನಾನು ಋಣ ತೋರಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ದಯಮಾಡಿ ಯಾರು ಗಲಾಟೆ ಪ್ಲೀಸ್ ಪ್ಲೀಸ್ ದಯಮಾಡಿ ಪ್ಲೀಸ್ ಅಣ್ಣ. ನಿಜವಾಗ್ಲೂ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಇವತ್ತು ಒಂದು ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆ ಖುಷಿ ಆಗ್ತದೆ. ಅವರೇ ನಿಮ್ಮ ಊರಿಗೆ ಬರ್ತಾ ಇದ್ದೀನಿ, ನಿಮ್ ಜೊತೆ ಇರ್ತೀನಿ, ಜನರೊಂದಿಗೆ ಜನತಾದಳ ನಾನು ಕಟ್ಟೆ ತೀರ್ತೀನಿ, ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದದೊಡನೆ ಅಂತ ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಬರ್ತಾ ಇದಾರಲ್ಲ, ನಮಗೆ ನಿಜವಾಗ್ಲೂ ಒಂದು ಹುಮ್ಮಸ್ಸು, ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ಹುಮ್ಮಸ್ಸು ಬಂದಿದೆ. ನಾವು ನಿಜವಾಗ್ಲೂ ಸೈನಿಕರಂತಿದ್ದಾಗೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಈಗ ಶಾಸಕರು ಹೇಳ್ತಾ ಇರ್ತಾರೆ ದಿನ 40 ಕೋಟಿ 400 ಕೋಟಿ. ಈಗ ಹಂಪಾಪುರಕ್ಕೆ 600 ಕೋಟಿ ಅಂತಾರೆ. ಹಂಪಾಪುರದಲ್ಲಿ 600 ಕೋಟಿ ಮಾಡಿದ್ರೆ ಊರ್ನೇ ಚೇಂಜ್ ಮಾಡ್ಬೋದು, ಊರ್ನೇ ತೆಗೆದು ಮಂಡ್ಯ ಮಾಡ್ಬೋದಪ್ಪ 600 ಕೋಟಿ ಮಾಡಿದ್ರೆ. ಸುಳ್ಳುಗಾರ, ಸುಳ್ಳಿನ ಸರದಾರ, ಫೇಸ್ಬುಕ್ ನಲ್ಲಿ ವಾಟ್ಸಪ್ ನಲ್ಲಿ ಬರೀ ಸುಳ್ಳು ಹೇಳ್ಕೊಂತ ಹೇಳಿದ್ರೆ ಆಗಲ್ಲ. ನಮ್ಮ JDS ಕಾರ್ಯಕರ್ತರು ಸೈನಿಕರಿದ್ದ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳು ಬಿಟ್ಟು ಹೆಂಡತಿನ ಬಿಟ್ಟು ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ, ಹಂಗೆ ಪಕ್ಷಕ್ಕೋಸ್ಕರ ಹೋರಾಡುವಂತ ನಮ್ಮ ಕಾರ್ಯಕರ್ತರ ಮುಖಂಡರು ಗಟ್ಟಿಯಾಗಿದ್ದಾರೆ. ಶಾಸಕರೇ, ನಮ್ಮ ಶಾಸಕರು ನಿಮ್ಮ ಏನು ಒಂದು ಬೆದರಿಕೆಗೆ ಆಗ್ಲಿ ಒಂದು ಆಡಂಬರಕ್ಕಾಗ್ಲಿ ಯಾರೂ ತಲೆ ಬಾಗುವುದಿಲ್ಲ, ನಿಮ್ಗೆ ಸಲಾಮು ಹೊಡೆಯೋದಿಲ್ಲ. ನಿಮ್ಗೆ ಗೊತ್ತಿದೆ, ಸುಮಾರು ಈ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ಏನೂ ತಪ್ಪಿಲ್ಲ. ಅವರ ಮೇಲೆ ಒಂದು ದೌರ್ಜನ್ಯ ಏನು ದುರಾಡಳಿತ ಅಳಿಸ್ಕೊಂಡು ಅವ್ರಿಗೆ ಭಾರಿ ಒತ್ತಡ ತಂದು ಕೇಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರ ಮೇಲೆ. ಕಾರ್ಯಕರ್ತರನ್ನ ಗೆಲ್ಲಬೇಕು ಅಂದ್ರೆ ವಿಶ್ವಾಸದಿಂದ ಗೆಲ್ಲಬೇಕು. ನೀವು ಕೇಸ್ ಬುಕ್ ಮಾಡಿಸ್ಲಿ, ನಿಮ್ಗೆ ಏನ್ ಬೇಲ್ ಇಲ್ದಂಗೆ ಕೇಸ್ ಹಾಕ್ಸ್ಲಿ, ಇವೆಲ್ಲ ಮಾಡಿದ್ರೆ ಕಾರ್ಯಕರ್ತರು ನಮ್ಮ JDS ಕಾರ್ಯಕರ್ತರು ಮುಖಂಡರು ದಕ್ಕಲ್ಲ. ಶಾಸಕರೇ, ನಾವೆಲ್ಲ ಗಟ್ಟಿಯಾಗಿದ್ದಾರೆ. ದೇವೇಗೌಡ ಅಜ್ಜಿಯವರ ಒಂದು ಶಕ್ತಿಯಿಂದ ಹೋರಾಟದಿಂದ ಬಂದಂತ ನಮ್ಮ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಜವಾಗ್ಲೂ ನಮ್ಮ ನಿಖಿಲಣ್ಣವರು ನಿಮ್ ಜೊತೆ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಕೊಟ್ಟಿದ್ರು. ತಮ್ಮಣ್ಣ ಸಾಹೇಬರು ಬೆಳಿಗ್ಗೆ ಮದ್ದೂರಿಂದ ಬರ್ಬೇಕಾದ್ರೆ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಗೆ ಲೇಟ್ ಆಗಿದೆ. ಅದಕ್ಕೆ ನಿಖಿಲಣ್ಣ ಯಾರು ದಯಮಾಡಿ ಕದಲೋದು ಬೇಡ, ಯಾರು ಮಧ್ಯ ಹಾರ ತುರಾಯಿ ಹಾಕ್ಲಿಕ್ಕೆ ಬರೋದು ಬೇಡ. ಈ ಏನ್ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲೇ 1 ಗಂಟೆ ಇರ್ತಾರೆ.
ನಿಮ್ಮ ಜೊತೆ ಎಲ್ಲ ಜೊತೆ ಇದ್ದು ಎಲ್ಲ ಜೊತೆ ಫೋಟೋಸ್ ಹೋಗ್ತಾರೆ. ದಯಮಾಡಿ ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ. ನಿಖಿಲಣ್ಣ ಮಾತಾಡೋಗಂಟು ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ. ಈಗ ನಮ್ಮ ಮಂಡ್ಯದ 18ನೇ ಇಸ್ವಿಲಿ ವಿಧಾನಸಭಾ ಚುನಾವಣೆ ನಡೀತು. ಜನ ಟೀ ಕುಡಿಯತ್ತವು, ಕಾಫಿ ಕುಡಿಯತ್ತವೆಲ್ಲ ಮಾತಾಡ್ತಿರು. ಏನಂತ? ಕುಮಾರಣ್ಣನ ಮುಖ್ಯಮಂತ್ರಿ ಅದೇ ಆಯ್ತಾರೆ ಅಂತ. ಹಂಗೆ ನಮ್ಮ ಮಂಡ್ಯದ ಕೂಗು ಒಂದ್ಸರಿ ಏನ್ ಹೇಳ್ತಾರೋ ಅದೇ ಆಗೋದು. ಈಗ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಕುಮಾರಣ್ಣ ಗೆಲ್ತಾರೆ, ಗೆದ್ಮೇಲೆ ಮಂತ್ರಿ ಆಯ್ತಾರೆ. ಎಲ್ಲ ಮಂತ್ರಿ ಆಗ್ಬೇಕು ಅಂತಂದ್ರು. ಕೇಂದ್ರದಲ್ಲೂ ಮಂತ್ರಿ ಆದ್ರು. 18ರಲ್ಲಿ ಜನ ಹೇಗೆ ಹೇಳಿದ್ರು, ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಕುಮಾರಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸುಧಾ ಕುಮಾರಣ್ಣ ಗೆಲ್ಲದ್ ಮುಖ್ಯ ಅಲ್ಲ, ಮಂತ್ರಿ ಮಾಡೇ ಕಳಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ, ಮತದಾರರು ಎಲ್ಲ ಮುಖಂಡರ ಆಶೀರ್ವಾದದೊಡನೆ ಇವತ್ತು ಕೇಂದ್ರದಲ್ಲೂ ಮಂತ್ರಿಯಾಗಿ ಇವತ್ತು ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. ಈಗ ಮಾವು ರೈತರ ಬೆಳೆ, ಹಾಗೆ ಮತ್ತೆ ನಮ್ಮ ಹೊಗೆ ಸೊಪ್ಪು ಅದು ರೈತರ ಬೆಳೆ. ಯಾವುದೇ ಒಂದು ಇದಕ್ಕೆ ನಮ್ಮ ಏನು ರಾಜ್ಯ ಸರ್ಕಾರ ಒತ್ತು ಕೊಡ್ಲಿಲ್ಲ. ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮಾತಾಡಿ ಇವತ್ತು ಬೆಂಬಲ ಬೆಲೆಯನ್ನ ಕೊಡಿಸಿದ್ದಾರೆ. ರೈತರ ಬಗ್ಗೆ ಕಾಳಜಿ ಹೊಂದಿರೋದು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣ ಮಾತ್ರ. ಹಾಗೆ ಎಲ್ಲಾ ಸಮುದಾಯದ ಹಿತರಕ್ಷಣೆ ಕಾಯುವವರಲ್ಲಿ ದೇವೇಗೌಡ ಅಪ್ಪಾಜಿಯವರು ಎಲ್ಲರಿಗೂ ಸುಧಾ ಸಮಾನ ಹಕ್ಕು, ಸಮಾನತೆ ಬರಬೇಕು ಅಂತೇಳಿ ಎಲ್ಲಾ ಕಾರ್ಯಕ್ರಮ ರೂಪಿಸಿದ್ರು. ಇವತ್ತು ನಿಜವಾದ ಭಗೀರಥ ಅಂದ್ರೆ ದೇವೇಗೌಡ ಅಪ್ಪಾಜಿಯವರು. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಕಾರ್ಯಕರ್ತರೇ, ಮುಖಂಡರೇ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ನಾವು ಒಂದು ಸಣ್ಣ ಪುಟ್ಟ ಏನೇ ಇದ್ರು ಸುಧಾ ಬಿಟ್ಟು ನಾವು ಮುಂದೊಂದು ದಿವಸ 2028ಕ್ಕೆ ನಿಖಿಲ್ ಅಣ್ಣವ್ರನ್ನ ವಿಧಾನಸಭೆ ಕಳಿಸ್ಬೇಕು. ಕುಮಾರಣ್ಣವರ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು. ಮತ್ತೊಮ್ಮೆ ರೈತರ ಸಾಲ ಮನ್ನಾ ಆಗಬೇಕು, ರೈತರ ಬದುಕು ಹಸನಾಗಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿ ಕೇಳ್ತೇನೆ. ಹಾಗೆ ಮಂಡ್ಯ ಶಾಸಕರು ಹೇಳ್ತಾರೆ, ಕುಮಾರಣ್ಣವರು 10,000 ಕೋಟಿ ಅನುದಾನವನ್ನು ಕೊಟ್ಟರು. ಆದ್ರೆ ಯಾವತ್ತು ನಾನು 10,000 ಕೋಟಿ ಕೊಟ್ಟಿದ್ದೀನಿ ಅಂತ ಡೈಲಿ ಫೇಸ್ಬುಕ್ ವಾಟ್ಸಪ್ ಹಾಕಿಲ್ಲ. 40 ಕೋಟಿ ಅನುದಾನ ಮಂಡ್ಯದ ಏನು ಮುಖ್ಯ ರಸ್ತೆ ಇದೆ ಅದು ಕೇಂದ್ರದ ಅನುದಾನ. ಕುಮಾರಣ್ಣ ಬಂದು ಪೂಜೆ ಮಾಡಕ್ ಬರ್ಲಿಲ್ಲ. ನಮ್ಮ ಮಂಡ್ಯಕ್ಕೆ ನೀನು ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಬೇಕು, ಅವತ್ತೊಂದೇ ದಿವಸ ಇಟ್ಕ ಪೂಜೆ ಮಾಡಬೇಕು ಅಂತ. ಬೆಳಿಗ್ಗೆ ಹೇಳ್ತಾರೆ, ವಾಕಲ್ ಹೋಯ್ತಾರೆ, ಇದು ನಂದೇ ಕೆಲಸ ತಂದಿದ್ದೀನಿ ಅಂತಾರೆ. ಕೊಮ್ಮೇರಳ್ಳಿ ಗ್ರಾಮದಲ್ಲಿ 4 ಕೋಟಿ ಗ್ರಾಮ ಉಮ್ರಳ್ಳಿಗೆ ಹೋಗುವ ಸಂಪರ್ಕ ರಸ್ತೆನ ಕೊಮ್ಮೇರಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ಒಂದು ಮನವಿ ಕೊಟ್ಟಿದ್ರು ಕುಮಾರಣ್ಣವ್ರಿಗೆ. ಅದಕ್ಕೋಸ್ಕರ ಕೊಮ್ಮೇರಳ್ಳಿಯಿಂದ ಉಮ್ರಳ್ಳಿ ಹೋಗೋ ರಸ್ತೆನ NH ನಲ್ಲಿ 4 ಕೋಟಿಗೆ ಸೇರಿಸಿದ್ರು. ಅದೇ ಬಸ್ರಾಳು ಗ್ರಾಮದಲ್ಲಿ ತಿಮ್ಮೇಗೌಡರು ಮತ್ತೆ ಮುಖಂಡರು ಎಲ್ಲ ಸೇರಿ ಬಸ್ರಾಳು ಸರ್ಕಲ್ಗೆ 2 ಕೋಟಿ ಅನುದಾನ ಬೇಕು ಅಂತ ಹೇಳಿದ್ರು. 2 ಕೋಟಿ ಕೊಟ್ಟದ್ದು ಬಸ್ರಾಳ್ಗೆ ಕುಮಾರಣ್ಣವರು. ಅದು ಬಿಟ್ಟು ನಾನೇ ತಂದೆ ಅಂತ ಹೇಳ್ತಾರೆ. ಆಯುಷ್ಮಾನ್ ಯೋಜನೆಯಲ್ಲಿ ಎಲ್ಲಾ ಗ್ರಾಮಕ್ಕೆ ಸುಮಾರು ಗ್ರಾಮಕ್ಕೆ 75 ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದು ಕುಮಾರಣ್ಣ. ಈಗ ಹೇಳ್ತಾ ಇದಾರಲ್ಲ, ನಾನು 2 ವರ್ಷ ಅದಕ್ಕೆ 1,111 ಕೋಟಿ ಗ್ರಾಂಟ್ ತೆಗೆದಿದ್ದೀನಿ ಅಂತ ದಾಖಲಾತಿ ಕೊಡ್ಲಿ. ಈಗ ಎಲ್ಲ ಹಣನೂ ಸುಧಾ ಎಲ್ಲ ಆಫೀಸಿಂದ ಬಿಡುಗಡೆ ಆಗ್ತದೆ. ಪ್ರತಿಯೊಂದು ಆಫೀಸ್ನಲ್ಲೂ ಬಿಡುಗಡೆ ಆಗ್ತದೆ. ಆ ಆಫೀಸ್ನಿಂದ 1,111 ಕೋಟಿ ಹೇಳಕ್ಕೆ ಸುಳ್ಳು ಲೆಕ್ಕ ಬೇಡವೇನ್ರಿ? ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಶಾಸಕರು ಗ್ರಾಂಟ್ ಕೊಡ್ಲಿಲ್ಲ ಅಂತ ಬರೀ 20 ಕೋಟಿ ಗ್ರಾಂಟ್. ಒಂದೇ ಕ್ಷೇತ್ರಕ್ಕೆ 1,111 ಕೋಟಿ ಗ್ರಾಂಟ್ ಕೊಟ್ರೆ ಸಿದ್ದರಾಮಯ್ಯನ ಕೂತ್ಕೊಳ್ಳಕ್ ಬಿಡ್ತಾರ? ಹೇಳಕ್ಕೆ ಸುಳ್ಳು ಹೇಳಕ್ಕೂ ಒಂದು ಮಿತಿ ಬೇಕು. ಶಾಸಕರೇ ಕೆಲಸ ಮಾಡಿ, ನಿಮ್ ಪರ ನಾವು ಕೆಲಸ ಮಾಡ್ಲಿಕ್ಕೆ ಇದೀವಿ. ನಮ್ಮ ಕಾರ್ಯಕರ್ತರನ್ನು ಎದುರಿಸಿ ಕುಗ್ಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಇವತ್ತು ಇದೇ ಸಾಕ್ಷಿ. ನಾವೆಲ್ಲ ಮುಂದೊಂದು ದಿವಸ ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆದ್ರೆ ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಾಗಿ ಯಾವುದೇ ಒಂದು ಪೊಲೀಸ್ ಠಾಣೆದಾಗ್ಲಿ, ಯಾವುದೇ ಒಂದು ತಹಸೀಲ್ದಾರ್ ಆಫೀಸಲ್ಲಿ ಬಂದು ಧರಣಿ ಮಾಡ್ತೀವಿ. ನಾವಂತೂ ಬಿಡೋದಿಲ್ಲ. ನಾವು ಎಲ್ಲ ಸೈನಿಕರಿದ್ದಂತೆ ನಮ್ಮ ಕಾರ್ಯಕರ್ತರು ಮಕ್ಕಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೇಳ್ತಾರೆ, ಮೊನ್ನೆ ಒಂದು ಯಾವ್ದೋ ಭಾಷಣದಲ್ಲಿ, ನಾನು ಮಂಡ್ಯ ಬಂದ್ಮೇಲೆ ಒಂದೇ ಹೋಟ್ಲಿದ್ದು, ಸುಮಾರು ಹೋಟ್ಲದು ಟೀ ಮಾರ್ಟ್ ತಂದೆ, ಜುಡೋ ತಂದೆ ಅಂತಾರೆ. ರೇ, ಜುಡೋ ತಂದು ನೀವಲ್ಲ ರೀ, ಓನರ್ ಕಂಪ್ನಿ MC ಅಣ್ಣ ಇದಾಗಲೇ ಡಿ ಮಾರ್ಟ್ ಗುದ್ಲಿ ಪೂಜೆ ಆಗಿತ್ತು, ಜುಡೋ ಗುದ್ಲಿ ಪೂಜೆ ಆಗಿತ್ತು. ಅಮರಾವತಿ ಹೋಟ್ಲು ಸುಧಾ MC ಅಣ್ಣ ಮತ್ತಿದ್ದಂಗಿಂದು ಪೂಜೆ ಆಗಿತ್ರಿ. ನೀವೆಲ್ಲ ತಂದಿರೋದು. ಅವ್ರು ಬಂಡವಾಳ ಹಾಕವ್ರೆ, ಬ್ಯಾಂಕ್ ಸಾಲ ಮಾಡವ್ರೆ. ನೀವು ತಂದೇನು 3,000 ಅದು 3,000 ಜನಕ್ಕೆ ಉದ್ಯೋಗ ಕೊಟ್ಟಿನಿ ಅಂತಾರೆ. ಯಾಕ್ರಿ ಸುಳ್ಳು ಹೇಳ್ತೀರಿ? ಬನ್ನಿ, ನೀವು ಚರ್ಚೆ ಮಾಡೋಣ. ನಮ್ಮೆಲ್ಲರಲ್ಲಿ ಮನವಿ ಮಾಡಿ ಹೇಳ್ತೀನಿ ಅಣ್ಣ, ನಾವ್ಯಾವ್ದು ಅವರ ಅಮೀಸಕ್ಕೆ ಒಳಗಾಗೋದು ಬೇಡ. ನಾವೆಲ್ಲ ಒಗ್ಗಟ್ಟಾಗಿರೋಣ. ಮುಂದೊಂದು ದಿವಸ ಇವತ್ತು ಏನು ಈ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಬಂದಿದೆ. ಒಂದ್ ನಿಮಿಷ ಅಣ್ಣ, ದಯಮಾಡಿ ಒಂದೇ ನೀವು ಹೇಳುವಂಗೆ ಅಣ್ಣ, ಶೌಚಾಲಯದ ಮೇಲೆ ಬೋರ್ಡ್ ಹಾಕೊಳ್ಳಕ್ಕೆ ಮೇನ್ ರೋಡ್ ಅಲ್ಲಿ ಬೋರ್ಡ್ ತಂದು ಶೌಚಾಲಯ ಕಟ್ಟಿದ್ರು. ಒಳಿಕಾರ ಕಟ್ಟಿದ್ರೆ ಆಗೋದು. ಮಂಡ್ಯದ ಪರಿಸ್ಥಿತಿ ಅಂದ್ರೆ ಶೌಚಾಲಯ ನೋಡ್ಕೋಲಿ ಅಂತ. ಹಂಗಾಗಿ ದಯಮಾಡಿ
ನೀವು ಬಿಡಿ ಅವ್ರ ಸುದ್ದಿನ. ನಮ್ಮದೇನೋ ನಮ್ಮ ಮುಂದೆ 2028ಕ್ಕೆ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿ ಮಾಡಬೇಕು, ನಮ್ದು ಅದೇ ಗುರಿ. 2018ರಲ್ಲಿ ಹೇಗೆ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಲೀಡನ್ನ ಕೊಟ್ಟು ಗೆಲ್ಸಿದಿರೋ ಆ ರೀತಿ ಗೆಲ್ಸಿ ನಮ್ಮ 7 ಜನ ಶಾಸಕರನ್ನ ಕಳ್ಸಿಕೊಡೋಣ. ಮುಂದೆ ನಮ್ಮ ಮುಂದಿನ ನಾಯಕತ್ವ ನಮ್ಮ ನಿಖಿಲ್ ಕುಮಾರಣ್ಣವರು ನಮ್ಮ ಮಂಡ್ಯಕ್ಕೆ ವಿಶೇಷ ಕಾಳಜಿನ ವಹಿಸಿ ಅಭಿವೃದ್ಧಿ ಅಂತ ಕೆಲಸ ಮಾಡ್ಲಿಕ್ಕೆ ಸಹಕಾರ ಮಾಡ್ತಾರೆ. ನಿಜವಾಗ್ಲೂ ನಮ್ಗೆ ಎಷ್ಟು ಸಂತೋಷ ಆಯ್ತದೆ ಅಂದ್ರೆ, ನಂಗೆ ನಿಖಿಲ್ ಅಣ್ಣ ಹೇಳ್ತಾರೆ ನಾವು ಮಂಡ್ಯದಲ್ಲಿ ಏನಾರ ಮಾಡಬೇಕು, ಮಂಡ್ಯ ನಮಗೆ ಭದ್ರಕೋಟೆ, ನಮ್ಗೆ ಏನ್ MP ಎಲೆಕ್ಷನ್ ಅಲ್ಲಿ 2,85,000 ಅಧಿಕ ಮತಗಳನ್ನ ಕೊಟ್ಟಿದ್ದಾರೆ, ನಾವು ಮಾಡ್ಲೇಬೇಕು, ಕೆಲಸ ಮಾಡಿ ತೀರ್ಸ್ಲೇಬೇಕು ಅಂತ ಇವಾಗಲೂ ಬರ್ತಾ ಕಾರ್ ಹೇಳ್ತಾ ಇದ್ರು. ನಮ್ಗೆ ಬರ್ತಾ ಕಾರ್ಲಿ ಹೇಳ್ತಾರೆ ಏನಾರು ಒಂದು ಉದ್ದೇಶ ನನ್ಗೆ ಏನೇ ಇದಾಗಲಿ ನಾವು ಮಾಡ್ಲೇಬೇಕು ಮಂಡ್ಯಕ್ಕೆ ಅಂತ. ಹಂಗಾಗಿ ಅವ್ರಿಗೆ ಮಂಡ್ಯದ ಬಗ್ಗೆ ಭಾರಿ ಆಸೆ ಇದೆ. ನಿಜವಾಗ್ಲೂ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು. ಮಂಡ್ಯದ ಜನತೆ ನಮ್ಮ ಕೈ ಹಿಡಿದಿದ್ದಾರೆ. ನಮ್ಮ ಅಪ್ಪಾಜಿ ತಾವಿಂದು ನಮ್ಮ ಅಪ್ಪನ ಕೈ ಹಿಡಿದಾರೆ, ನಮ್ಮ ಅಪ್ಪಾಜಿ ಕೈ ಹಿಡಿದಾರೆ, ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ. ಮಂಡ್ಯದವರು ಸ್ವಲ್ಪ ದುಡುಕು ಸ್ವಭಾವ ಅಷ್ಟೇ ಅನ್ನೋದು ಬಿಟ್ರೆ ಏನು ಇಲ್ಲ. ಹಂಗಾಗಿ ನಿಖಿಲಣ್ಣ, ನಾವು ನಿಮ್ಮ 2028ಕ್ಕೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಅತಿ ಹೆಚ್ಚು ಮತಗಳನ್ನ ನಾವು ಮತ್ತೆ ನಮ್ಮ ಕಾರ್ಯಕರ್ತ ಮುಖಂಡರು ಎಲ್ಲ ಸೇರಿ ಒಗ್ಗಟ್ಟಾಗಿ ದುಡಿದು ನಿಮ್ಮ ಸನ್ನಿಧಿಗೆ ತಂದು ಒಪ್ಪಿಸ್ತೀವಿ. ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದ್ರ ಸಂದೇಶವಿಲ್ಲ. ನೀವು ಧೈರ್ಯವಾಗಿ ಈಗ ಹೇಗೆ ಪ್ರವಾಸ ಮಾಡ್ತಾ ಇದ್ದೀರೋ ನಿಜವಾಗ್ಲೂ ನಮ್ಗೆ ಸುಮಾರು ಏನು ನಮ್ಮ ಮಾನ್ವಿ ಆಗ್ಬೋದು, ಸಿನ್ನಂದೂರ್ ಆಗ್ಬೋದು, ಮತ್ತೆ ನಮ್ಮ ರಾಯಚೂರು ಆಗ್ಬೋದು, ನಿಜವಾಗ್ಲೂ ಎಲ್ಲ ಫೇಸ್ಬುಕ್ ನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಮೊನ್ನೆ ನಾನು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಅಣ್ಣ ಏನಣ್ಣ ಅಲೆ ಎದ್ದಿದೆ, ನಮ್ದು ಸುನಾಮಿ ಅಲೆ ಎದ್ದಿದೆ ಅಂತ. ಇದೇ ರೀತಿ ಅಲೆ ಹೇಳ್ತಾ ಇರ್ಬೇಕಣ್ಣ. ದಯಮಾಡಿ ನೀವು ನಿನ್ನ 3 ವರ್ಷ ನೀವು ಹೇಳಿದ್ರಿ ಮೊನ್ನೆ ನಮ್ಮ ಕಾರ್ಯಕರ್ತರು ಎಲೆಕ್ಷನ್ ಬರ್ತಿದೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಾನು ಕಾರ್ಯಕರ್ತರಿಗೋಸ್ಕರ ಸಭೆ ಮಾಡಿ ಎಲ್ಲಾ ಕಡೆ ಒಂದು ಸಂಚಲನ ಮೂಡಿಸ್ಬೇಕು ಅಂತ. ಅದೇ ರೀತಿ ಸಂಚಲನ ಎದ್ದಿದೆ ಅಣ್ಣ. ಇದು 3 ವರ್ಷ ಗಂಟ ಇದೇ ರೀತಿ ಹೆಚ್ಚಿನ ಸಂಚಲನ ಹೊರಟಿ ನಮ್ಮಲ್ಲಿ JDS ಪಕ್ಷದ ಅತಿ ಹೆಚ್ಚು ಸೀಟ್ಗಳು ಗೆಲ್ಲಿ ಅಣ್ಣ. ನಿಮ್ ಸಹಕಾರ ನಮ್ಮ ಎಲ್ಲಾ ಮುಖಂಡರ ಮೇಲೆ, ಕಾರ್ಯಕರ್ತರ ಮೇಲೆ ಇರಲಿ ಅಂತ ಕೇಳ್ತಾ, ಮತ್ತೊಮ್ಮೆ ಇದಷ್ಟೊಂದು ನಮ್ಗೆ ಸದಾವಕಾಶ ಕೊಟ್ಟು ಸಮಯ ಕೊಟ್ಟು ನೀವು ನಮ್ಮ ಮಂಡ್ಯಕ್ಕೆ ಬಂದಿದ್ದೀರಿ. ನಮ್ಮ ಇನ್ನೂ 1 ಗಂಟೆ ಲೇಟ್ ಆಗೋದು ಕಾರ್ಯಕ್ರಮನ. ಎಲ್ಲ ಅಭಿಮಾನಿ ದೇವರುಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಒಂದು 10 ನಿಮಿಷ ಅವ್ರಿಗೋಸ್ಕರ ಒಂದು ಫೋಟೋಗಳ ಸೆಲ್ಫಿ ಕೊಡೋದ್ರ ಬೇಕಾದ್ರ ನಮ್ಮ ಮಂಡ್ಯದ ಯುವಕರಿಗೆ ಸ್ವಲ್ಪ ಅರಿವು ಮಾಡಿಕೊಡಿ ಅಂತ ಹೇಳ್ತಾ, ನಿಜವಾಗ್ಲೂ ಮುಂಭಾಗ ಇರುವಂತ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮುಖಂಡರೇ, ಜನಪ್ರತಿನಿಧಿಗಳೇ, JDS ಪಕ್ಷದ ಅಭಿಮಾನಿ ದೇವರುಗಳೇ, ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ನನ್ನ ಈ ಬಡ ಮಗನ ಮೇಲೆ ಇರಲಿ. ನಾನು 2 ವರ್ಷ ಸೋದ್ರು ಸುಧಾ ನಿಮ್ ಜೊತೆ ಯಾವುದೇ ಒಂದು ಡೈರಿ ಎಲೆಕ್ಷನ್ ಆಗ್ಬೋದು, ಸೊಸೈಟಿ ಎಲೆಕ್ಷನ್ ಆಗ್ಬೋದು, ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ಬೋದು, ನಾನು ಮಾತು ಕೊಟ್ಟಿದ್ದೆ ನಿಮ್ಗೆ. ನನ್ನ ಓಡೋಯ್ತೇನೆ ಅಂದಿರು. ನಾನು ಓಡೋಗಲ್ಲ, ನಿಮ್ ಜೊತೆ ಇದ್ದು ನಿಮ್ ಜೊತೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ನಿಮ್ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಣ್ಣ. ನನ್ನನ್ನು ದಯಮಾಡಿ ಕೈ ಬಿಡಬೇಡಿ. ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಕೇಳ್ತೇನೆ, ನನ್ನನ್ನ ದಯಮಾಡಿ ನೀವು ಕೈ ಬಿಡಬೇಡಿ ಅಂತ ಕೇಳ್ತಾ, ನಮ್ಮ ನಿಖಿಲ್ ಅಣ್ಣವರು ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಮುಂಭಾಗಿರುವಂತಹ ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೂ ಪಾದಗಳಿಗೆ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ JDS. ಥ್ಯಾಂಕ್ ಯು. ಸುವಿಸ್ತಾರವಾಗಿ ಮಾತನಾಡಿದಂತಹ BR ರಾಮಚಂದ್ರರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಬೇಕಾಗಿ ವೇದಿಕೆ ಮೇಲಿನ ಗಣ್ಯರಲ್ಲಿ ವಿನಂತಿಸುತ್ತೇನೆ. ಸಾಲು ಸಾಲು ಸೋಲುಂಡರೂ ಜನರೊಟ್ಟಿಗೆ ನಿಂತಿರುವ ಅಪರೂಪದ ನಾಯಕ, 7 ಬೀಳುಗಳಿಗೆ ಅಂಜದೆ ನಿರಂತರವಾಗಿ ಸೇವೆಯಲ್ಲಿರುವ ಸರಳ ಸಜ್ಜನಿಕೆಯ ಸಹೃದಯಿ, ಯುವಕರ ಸ್ಫೂರ್ತಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಭವಿಷ್ಯದ ಭರವಸೆಯ ನಾಯಕ ಎಂಬುದರಲ್ಲಿ ಅನುಮಾನವೇ ಇಲ್ಲ. ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿಯೂ ಸಹ ತನ್ನದೇ ಆದ ಛಾಪನ್ನು ಮೂಡಿಸಬಲ್ಲ ಶಕ್ತಿಯುಳ್ಳ ನಾಯಕ ಎಂದರೆ ಅದರಲ್ಲಿ ಉತ್ಪ್ರೇಕ್ಷೆಯೇ ಇಲ್ಲ. ಈಗ ಯುವ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು